ನಮಸ್ಕಾರ ನಮಸ್ಕಾರ. KCET ಇಲ್ಲದೆ ನೀವು ಕೂಡ ವೆಟರ್ನರಿ ಕೋರ್ಸನ್ನು ಮಾಡ್ಬೋದು. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು KCET ಅಲ್ಲಿ ಕಡಿಮೆ ರ್ಯಾಂಕ್ ಬಂದಿದೆ. ಮತ್ತು ಈ ವರ್ಷ ನಾನು ಕೂಡ ವೆಟರ್ನರಿ ಸೀಟನ್ನು ತೆಗೆದುಕೊಳ್ಬೇಕಂತ ಬಹಳಷ್ಟು ಜನ ಏನೈತಲ್ಲ ಕಾಮನ್ ಎಷ್ಟು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರನ ಈ ವಿಡಿಯೋ ಯಾರೆಲ್ಲ ವೆಟರ್ನರಿ ಕೋರ್ಸನ್ನು ಈ ವರ್ಷ ಚೂಸ್ ಮಾಡಬೇಕು, ನಾವು ಕೂಡ ವೆಟರ್ನರಿ ಡಾಕ್ಟರ್ ಆಗಬೇಕು ಅನ್ನುವಂಥ ಸ್ಟೂಡೆಂಟಿಗೋಸ್ಕರ ಈ ವಿಡಿಯೋ ಮಾಡತ್ತೇವಿ. ಇದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ನಿಮಗೆ KCET ಥ್ರೂ ಎಲ್ಲರೇ ನಿಮ್ಮ ರ್ಯಾಂಕಿಂಗ್ ಕಡಿಮೆ ರ್ಯಾಂಕಿಂಗ್ ಇದ್ರೆ ಅಲ್ಲೇನೈತ್ಲ KCET ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ ವೆಟರ್ನರಿ ಕೋರ್ಸಿಗೆ. ಮತ್ತು ನೀವು ನೆಕ್ಸ್ಟ್ ಏನು ಮಾಡಬೇಕು, ನೀವೇನಾದ್ರೆ ವೆಟರ್ನರಿ ಕೋರ್ಸನ್ನು ಮಾಡಬೇಕಂತಿದ್ರೆ ನೀಟ್ ಥ್ರೂನು ಕೂಡ ನೀವು ವೆಟರ್ನರಿ ಕೋರ್ಸನ್ನು ಮಾಡ್ಬೋದು. ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೈತಲ್ಲ ಇಲ್ಲಿ ಹೇಳ್ತಾನೆ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಆದಷ್ಟು ಇಲ್ಲಿ ಏನೈತಲ್ಲ ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಮತ್ತು ಇದೇನೈತಲ್ಲ ಸಪ್ರೇಟ್ ಆಗಿರುವಂಥ ಕೌನ್ಸಿಲಿಂಗ್ ನೀಡ್ತೈತಿ. ನಮ್ಮ ಕರ್ನಾಟಕದ ಏನೈತಲ್ಲ ಏನು ಕೌನ್ಸಿಲಿಂಗ್ ನಡೆಸ್ತೈತಿ ಮತ್ತು ವೆಟರ್ನರಿದ ಏನೈತಲ್ಲ VCI ವೆಟರ್ನರಿ ಕೌನ್ಸಿಲಿಂಗ್ ಇಂಡಿಯಾ ಇದ್ರದ್ದು ಏನೈತಲ್ಲ ಕೌನ್ಸಿಲಿಂಗ್ ನಡೆಸ್ತೈತಿ. ಮತ್ತು ಇದ್ರದ್ದು ಅಪ್ಡೇಟ್ ಆಗಿರ್ಬೋದು ಎಲ್ಲ ಏನೈತಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕೊಡ್ತಿರ್ತಾನೆ. ಮತ್ತು ಇದಕ್ಕೆ ಏನೈತಿ ನೀಟ್ ಎಕ್ಸಾಮ್ ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಮತ್ತು ಅದೇ ರೀತಿಯಾದಂಥ ಕಟ್ ಆಫ್ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ 6 ಕಾಲೇಜ್ ಅದಾವು. 6 ಕಾಲೇಜ್ದಾಗ ಏನೈತಲ್ಲ ಒಂದು 20 ಇಂದ 30 ಮಟ ಏನೈತಲ್ಲ ಪ್ರತಿಯೊಂದು ಕಾಲೇಜ್ದಾಗ ಏನೈತಲ್ಲ ಸೀಟ್ ಅದಾವು. ಅದ್ರದ್ದು ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತಿ ಕಂಪ್ಲೀಟ್ ಆಗಿರುವಂಥ ಕಟ್ ಆಫ್ ಆಗಿರ್ಬೋದು, ಯಾವ್ಯಾವ ಕಾಲೇಜ್ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದೇನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ.